ಎಲ್ರಿಗೂ ನಮಸ್ಕಾರ. ಪರ್ಸನಲ್ ಫಿನಾನ್ಸ್ ಟಾಪಿಕ್ 5ಕ್ಕೆ ಸ್ವಾಗತ. ಇವತ್ತಿನ ಟಾಪಿಕ್ ಮ್ಯೂಚುವಲ್ ಫಂಡ್ ಇನ್ವೆಸ್ಟಿಂಗ್ ಫಾರ್ ಡಿಫ್ರೆಂಟ್ ಲೈಫ್ ಸ್ಟೇಜಸ್. ಅಂದ್ರೆ ನಮ್ಮ ಜೀವನದ ಹಂತದಲ್ಲಿ ಯಾವ ಏಜ್ ಅಲ್ಲಿ ಯಾವ ರೀತಿಯಾದ ಡಿಸಿಷನ್ ತಗೊಂಡು ಇನ್ವೆಸ್ಟ್ ಮಾಡಿದ್ರೆ ಒಳ್ಳೇದು ಅಂತ ತಿಳ್ಕೊತಾ ಹೋಗೋಣ. ಜನರಲ್ ಆಗಿ ನಮ್ಮ ಲೈಫಲ್ಲಿ 4 ರೀತಿಯಾದ ಇಂಪಾರ್ಟೆಂಟ್ ಸ್ಟೇಜಸ್ ಇರುತ್ತೆ. ಆ ಸ್ಟೇಜ್ಗಳಲ್ಲಿ ಯಾವ ರೀತಿಯಾದ ಹೂಡಿಕೆ ಮಾಡಬೇಕು ಅಂತ ತಿಳ್ಕೊತಾ ಹೋಗೋಣ. ಫಸ್ಟ್ ಸ್ಟೇಜ್ ಅರ್ಲಿ ಕೆರಿಯರ್. ಹೆಸರೇ ಹೇಳೋ ಹಾಗೆ ಫಸ್ಟ್ ಸ್ಟೇಜ್ ಅಲ್ಲಿ ಆಗ್ತಾನೆ ಎಜುಕೇಶನ್ ಕಂಪ್ಲೀಟ್ ಮಾಡಿ ಒಂದು ಉದ್ಯೋಗ ಅಥವಾ ಬಿಸ್ನೆಸ್ ಸ್ಟಾರ್ಟ್ ಮಾಡಿರ್ತೀವಿ. ಈ ಸ್ಟೇಜ್ ಅಲ್ಲಿ ನಮ್ಮ ಆದಾಯದ ಒಂದು ಸಣ್ಣ ಭಾಗವನ್ನ ಹೂಡಿಕೆ ಮಾಡಲು ಪ್ರಾರಂಭಿಸಬೇಕು. ಮತ್ತೆ ಆ ಸಣ್ಣ ಹೂಡಿಕೆ ನಿರಂತರವಾಗಿರ್ಬೇಕು. ಇದರಿಂದ ಮುಂದಿನ ಜೀವನದ ಹಂತದಲ್ಲಿ ಪವರ್ ಆಫ್ ಕಂಪೌಂಡಿಂಗ್ ನ ಮಹತ್ವ ತಿಳಿತಾ ಹೋಗುತ್ತೆ. ಈ ಹಂತದಲ್ಲಿ ನಮ್ಮ ಹೂಡಿಕೆಯ ಉದ್ದೇಶ ದೀರ್ಘಕಾಲದಲ್ಲಿ ಸಂಪತ್ತನ್ನು ವೃದ್ಧಿಸುವಂತ ಗುರಿಯಾಗಿರ್ಬೇಕು. ಸಿಂಪಲ್ ಆಗಿ ಹೇಳೋದಾದ್ರೆ ಈ ಹಂತದಲ್ಲಿ ಹೂಡಿಕೆ ಮಾಡಿರುವ ಹಣಕ್ಕೆ ಬೇಗ ಡಬಲ್ ಆಗ್ಲಿ ಅಥವಾ ತ್ರಿಬಲ್ ಆಗ್ಲಿ ಅಂತ ಎಕ್ಸ್ಪೆಕ್ಟೇಷನ್ ಮಾಡದೆ ತಾಳ್ಮೆ ಮತ್ತೆ ಸ್ಥಿರತೆಯಿಂದ ಹೂಡಿಕೆನ ಕಂಟಿನ್ಯೂಸ್ ಆಗಿ ಮಾಡಬೇಕು. ಇದು ಫಸ್ಟ್ ಸ್ಟೇಜ್ ಆಗಿರುತ್ತೆ. ಸೆಕೆಂಡ್ ಸ್ಟೇಜ್ ಮಿಡ್ ಕೆರಿಯರ್. ಉದಾಹರಣೆಗೆ ಈಗ ಮೊದಲನೇ ಹಂತದಲ್ಲಿ ತಾಳ್ಮೆ ಮತ್ತು ನಿರಂತರವಾಗಿ ಹೂಡಿಕೆ ಮಾಡಿ ಒಂದು ದೊಡ್ಡ ಮೊತ್ತದ ಹಣನ ಸಂಗ್ರಹಿಸಿರ್ತೀವಿ ಅಂತ ಅನ್ಕೊಳ್ಳೋಣ. ಈ ಲೈಫ್ ಸ್ಟೇಜು 30ರಿಂದ 45 ವರ್ಷ. ಇದರಲ್ಲಿ ನಿಮಗೆ ಇಂಪಾರ್ಟೆಂಟ್ ಗೋಲ್ಸ್ ಗಳಿರುತ್ತೆ. ಉದಾಹರಣೆಗೆ ಮನೆ ಬೈ ಮಾಡೋದಾಗಿರ್ಬೋದು, ಮಕ್ಕಳು ಹೈಯರ್ ಎಜುಕೇಶನ್ಗೆ ಇನ್ವೆಸ್ಟ್ ಮಾಡೋದು ಕೂಡ ಆಗಿರುತ್ತೆ. ಸೊ ಈ ಸ್ಟೇಜ್ ಅಲ್ಲಿ ಮೊದಲನೇ ಹಂತದಲ್ಲಿ ತಗೊಂಡ ರಿಸ್ಕ್ ಗಿಂತ ಕಡಿಮೆ ರಿಸ್ಕ್ ತಗೊಂಡು ಸ್ಪೆಸಿಫಿಕ್ ಫಂಡ್ಗಳಲ್ಲಿ ಇನ್ವೆಸ್ಟ್ ಮಾಡಿ ನಮ್ಮ ಹಣವನ್ನ ಗ್ರೋತ್ ಆಗೋ ತರ ನೋಡ್ಕೋಬೇಕು. ನೆಕ್ಸ್ಟ್ ಮೂರನೇ ಹಂತ, ಇದು 45ರಿಂದ 55 ವರ್ಷ. ಈ ಹಂತದಲ್ಲಿ ಮೊದಲನೇ ಮತ್ತು ಎರಡನೇ ಹಂತದಲ್ಲಿ ಸಂಗ್ರಹವಾಗಿರೋ ಹಣನ ಈಕ್ವಿಟಿಯಲ್ಲಿ ಜಾಸ್ತಿ ಹೂಡಿಕೆ ಮಾಡದೆ ಹೈಬ್ರಿಡ್ ಫಂಡ್ ಮತ್ತೆ ಡೆಪ್ಟ್ ಫಂಡ್ಗಳಲ್ಲಿ ಹೂಡಿಕೆ ಮಾಡಲು ಪ್ರಾರಂಭಿಸಬೇಕು. ಯಾಕಂದ್ರೆ ಈ ಹಂತದಲ್ಲಿ ಈಕ್ವಿಟಿ ಎಕ್ಸ್ಪೋಜರ್ ಜಾಸ್ತಿ ಇದ್ರೆ ಮಾರ್ಕೆಟ್ ವೊಲಟೈಲ್ ನಿಂದ ನಮ್ಮ ಹೂಡಿಕೆಯ ಲಾಭ ಅಪ್ ಅಥವಾ ಡೌನ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ಈ ಹಂತದಲ್ಲಿ ಸ್ಟಾಕ್ಸ್ ಮತ್ತೆ ಈಕ್ವಿಟಿ ರಿಸ್ಕ್ ತಗೊಳ್ಳದೆ ಬಾಂಡ್ಸ್ ಆಗಿರ್ಬೋದು, ಡಿವಿಡೆಂಟ್ ಆಗಿರ್ಬೋದು, ಡೆಪ್ಟ್ ಫಂಡ್ಸ್ಗೆ ಇನ್ವೆಸ್ಟ್ ಮಾಡೋದ್ರಿಂದ ನಮ್ಮ ಹಣ ಸ್ವಲ್ಪ ಸೆಕ್ಯೂರ್ ಆಗಿ ಗ್ರೋತ್ ಆಗುತ್ತೆ. ಹಾಗೆ ಈ ಹಂತದಲ್ಲಿ ನಮ್ಮ ನಿವೃತ್ತಿ ಜೀವನಕ್ಕೂ ಒಂದು ಫಿನಾನ್ಷಿಯಲ್ ಪ್ಲಾನ್ ಮಾಡ್ಕೋಬೇಕು. ಫೋರ್ತ್ ಸ್ಟೇಜ್ ರಿಟೈರ್ಮೆಂಟ್ ಮತ್ತೆ ನಂತರ. ಈ ಹಂತದಲ್ಲಿ ಒಟ್ಟಾರೆಯಾಗಿ ನಮ್ಮ 3 ಹಂತಗಳಲ್ಲಿ ಸಂಗ್ರಹಣೆ ಮಾಡಿರುವಂತ ಹಣನ ಯಾವ ರೀತಿ ಪ್ರೊಟೆಕ್ಟ್ ಮಾಡಿ ಇದರಿಂದ ಯಾವ ರೀತಿ ಆದಾಯ ಗಳಿಸಿ ನಮ್ಮ ಮುಂದಿನ ಜೀವನ ನಿರ್ವಹಣೆ ಮಾಡೋದು ಅಂತ ಪ್ಲಾನ್ ಮಾಡೋದು. ಒಟ್ಟಾರೆಯಾಗಿ ಹೇಳೋದಾದ್ರೆ ನಮ್ಮಲ್ಲಿರುವಂತ ಹಣನ ಯಾವುದೇ ರೀತಿ ರಿಸ್ಕ್ ಇರೋ ಅಂತ ಸ್ಕೀಮ್ ಅಲ್ಲಿ ಇನ್ವೆಸ್ಟ್ ಮಾಡದೆ ಗ್ಯಾರಂಟಿಡ್ ಬಾಂಡ್ಸ್ ಆಗಿರ್ಬೋದು, FTL ಆಗಿರ್ಬೋದು ಇನ್ವೆಸ್ಟ್ ಮಾಡಿ ಅದರಿಂದ ಬರೋ ಆದಾಯದಲ್ಲಿ ಜೀವನ ನಿರ್ವಹಣೆ ಮಾಡಿ ಉಳಿದ ಹಣನ ಮುಂದಿನ ಜನರೇಷನ್ಗೆ ಪಾಸ್ ಮಾಡುವಂತದ್ದು. ನೋಡಿದ್ರಲ್ಲ ವೀಕ್ಷಕರೇ, ಈ 4 ಸ್ಟೇಜಸ್ಗಳನ್ನುವೆ ಪ್ರತಿಯೊಬ್ರು ಜೀವನದಲ್ಲೂ ತುಂಬಾ ಇಂಪಾರ್ಟೆಂಟು. ಸೊ ಪ್ರಾಪರ್ ಫಿನಾನ್ಷಿಯಲ್ ನಾಲೆಡ್ಜ್ ಇದ್ದು ಇನ್ವೆಸ್ಟ್ ಮಾಡಿದ್ರೆ ಈ 4 ಸ್ಟೇಜ್ಗಳಲ್ಲಿ ಯಾವುದೇ ರೀತಿ ಫಿನಾನ್ಷಿಯಲ್ ಪ್ರಾಬ್ಲಮ್ ಇಲ್ಲದೆ ಜೀವನ ನಿರ್ವಹಣೆ ಮಾಡಬಹುದು. ಹೋಪ್ ಈ ಟಾಪಿಕ್ ಇಷ್ಟ ಆಗಿದೆ ಅಂತ ಭಾವಿಸ್ತೀವಿ. ಇದೇ ರೀತಿಯ ಪರ್ಸನಲ್ ಫಿನಾನ್ಸ್ ಟಾಪಿಕ್ ಬಗ್ಗೆ ತಿಳಿಯಲು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.